ಹಚ್ಚ ಹಸಿರಿನ ಮಡಿಲಲ್ಲಿ ಕನ್ನಡದ ಕಂಪು ಹರಡಿತು. ದಿನಾಂಕ 4/4/2026 ಗುಂಡ್ಲುಪೇಟೆಯ ಶಿಕ್ಷಕರ ಭವನದಲ್ಲಿ ಡಾಕ್ಟರ್ ಕುವೆಂಪು ಸಾಹಿತ್ಯ ವೇದಿಕೆಯ ವತಿಯಿಂದ 2ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಬಸವ ಸಂಭ್ರಮ ಹಾಗೂ ರಾಜ್ಯ ಮಟ್ಟದ ಬಸವಭೂಷಣ ಪ್ರಶಸ್ತಿ ಪ್ರದಾನ ಸಮಾರಂಭವು ಅತ್ಯಂತ ಅದ್ದೂರಿಯಾಗಿ ಜರುಗಿತು. ಕನ್ನಡದ ಅಪ್ರತಿಮ ಸೇನಾನಿ ಬ್ರಹ್ಮಾನಂದರವರು ಇಡೀ ಕಾರ್ಯಕ್ರಮದ ಆಕರ್ಷಣಾ ಕೇಂದ್ರ ಬಿಂದು ಮತ್ತು ಸಾರಥಿಯಾಗಿದ್ದವರು. ಅಪ್ಪಟ ಕನ್ನಡದ ಹೋರಾಟಗಾರರಾದ ಶ್ರೀ ಬ್ರಹ್ಮಾನಂದರವರು ವಾಟಾಳ್ ನಾಗರಾಜ್ ಅವರಂತಹ ಧೀಮಂತ ನಾಯಕರ ಚಳುವಳಿಗಳಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಮುನ್ನಡೆದವರು. ಕಳೆದ 45 ವರ್ಷಗಳಿಂದ ಕನ್ನಡದ ನಾಡು, ನುಡಿ, ಜಲ ಮತ್ತು ಭಾಷೆಯ ಉಳಿವಿಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಬ್ರಹ್ಮಾನಂದ್ ಅವರು ಇಂದಿನ ತಲೆಮಾರಿಗೆ ಸ್ಫೂರ್ತಿಯ ಸೆಲೆ. ಅವರ ನಾಯಕತ್ವದಲ್ಲಿ ಕಾರ್ಯಕ್ರಮವು ಶಿಸ್ತು ಮತ್ತು ಸೌಂದರ್ಯದ ಸಮ್ಮಿಲನದಂತಿತ್ತು. ವಿಶ್ವ ಮಾನವ ಕುವೆಂಪು ಹಾಗೂ ಜಗಜ್ಯೋತಿ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗಿಸುವುದರ ಮೂಲಕ ಪವಿತ್ರವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾವಲು ಪಡೆಯ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ರವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರೆ, ಗವಿಸ್ವಾಮಿಯವರು ಕಾರ್ಯಕ್ರಮದ ಉದ್ದೇಶ ಮತ್ತು ಸಾಹಿತ್ಯದ ಮಹತ್ವದ ಕುರಿತು ಆಶಯ ನುಡಿಗಳನ್ನು ಹಂಚಿಕೊಂಡರು. ಮುಖ್ಯ ಭಾಷಣಕಾರರಾದ ಡಾಕ್ಟರ್ ರತ್ನಮ್ಮರವರು ಬಸವಣ್ಣನವರ ತತ್ವಗಳು ಇಂದಿನ ಸಮಾಜಕ್ಕೆ ಹೇಗೆ ಅನ್ವಯವಾಗುತ್ತದೆ ಎಂಬುದನ್ನು ಮನಮುಟ್ಟುವಂತೆ ವಿವರಿಸಿದರು. ಅಕ್ಷರ ಲೋಕದ ಸಾಕ್ಷಿಯಾಗಿ ನಡೆದ ಕವಿಗೋಷ್ಠಿಯ ನೆರೆದಿದ್ದ ಸಾಹಿತ್ಯ ಪ್ರೇಮಿಗಳ ಮನಗೆದ್ದಿತು. ಕನ್ನಡವೆಂದರೆ ಕೇವಲ ಭಾಷೆಯಲ್ಲ, ಅದೊಂದು ಜೀವನೋತ್ಸಾಹ ಎಂಬ ಮಾತಿಗೆ ಅನ್ವರ್ಥನಾಮದಂತಿರುವವರು ಬ್ರಹ್ಮಾನಂದ್. 45 ವರ್ಷಗಳ ಕಾಲ ನಿರಂತರವಾಗಿ ಕನ್ನಡದ ಕಹಳೆ ಮೊಳಗಿಸಿದ ಅವರ ಹೋರಾಟದ ಬದುಕಿಗೆ ಈ ಬಸವ ಸಂಭ್ರಮವು ಒಂದು ಸುಂದರ ಕಿರೀಟದಂತಿತ್ತು. ಅವರ ಕನ್ನಡ ಪ್ರೇಮವು ಗುಂಡ್ಲುಪೇಟೆಯ ಮಣ್ಣಿನಲ್ಲಿ ಎಂದೆಂದಿಗೂ ಅಮರವಾಗಿರಲಿ. ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದ ಕರ್ನಾಟಕ ಕಾವಲುಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು, ಸುಭಾಷ್ ಮಾಡ್ರಳ್ಳಿಯವರು, ಆರ್ ಡಿ ಉಲ್ಲಾಸ್ರವರು, ಆರ್ ಸೋಮಣ್ಣನವರು, ಚುಟುಕು ಕವಿ ಮಾಧುರವರು, ಗಾಯಕರಾದ ಮಯೂರವರು, ರಂಗಪ್ಪ ನಾಯಕರವರು, ರಮೇಶ್ ನಾಯಕರವರು, ಯೋಗೇಶ್ ರವರು, ಸಾದಿಕ್ ಪಾಷಾರವರು, ವಾಸೂರವರು, ವೀರಪುರ ನಾಗಪ್ಪನವರು, ಪುಟ್ಟೇಗೌಡರು, ಮಂಜುಳರವರು, ಲೋಕೇಶ್ ರವರು, ಬೆಳವಾಡಿ ರಾಜಪ್ಪನವರು, ಲಕ್ಷ್ಮೀ ಪ್ರೇಮ್ಕುಮಾರ್ ಅವರು, ವೆಂಕಟಯ್ಯನವರು, ಸುರೇಶ್ ನಾಯಕರವರು, ಹೊಸೂರು ಕೃಷ್ಣರವರು, ರಾಮೇಗೌಡರು, ರಾಜು ಹೊಸ್ಮನಿಯವರು, ಅವಿನಾಶ್ ಅವರು ಇನ್ನೂ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು.